ಸೌದಿ ಅರೇಬಿಯಾ, ಕತಾರ್, ಟರ್ಕಿ, ಈಜಿಪ್ಟ್, ಇರಾಕ್, ಪಾಕಿಸ್ತಾನ, ಅರ್ಮೇನಿಯಾ, ರಷ್ಯಾ, ಚೀನಾ, ಭಾರತ, ಅಫಘಾನಿಸ್ತಾನ ಸಹಿತ ಜಗತ್ತಿನ ಪ್ರಮುಖ ರಾಷ್ಟ್ರಗಳ ಪ್ರತಿನಿಧಿಗಳು ಇವತ್ತು ಇರಾನಿನಲ್ಲಿದ್ದಾರೆ. ಇರಾನಿನ ಸರ್ವೋಚ್ಚ ಧಾರ್ಮಿಕ ನಾಯಕ ಅಲಿ ಖಾಮ್ನಾಯಿ ಅವರ ಅಂತಿಮ ಸಂಸ್ಕಾರ ವಿಧಿವಿಧಾನಗಳಲ್ಲಿ ಇವರೆಲ್ಲ ಭಾಗವಹಿಸ್ತಾ ಇದ್ದಾರೆ. ಇರಾನಿನ ಬೀದಿಗಳಲ್ಲಿ ಸಾವಿರಾರು ಮಂದಿ ಸೇರ್ತಾ ಇದ್ದಾರೆ. ಟೆಹರಾನ್ನಲ್ಲಿ ಲಕ್ಷಾಂತರ ಮಂದಿ ಸೇರಿಕೊಂಡಿದ್ದಾರೆ. ಇರಾಕಿನಲ್ಲಿ ಲಕ್ಷಾಂತರ ಮಂದಿ ಸೇರಿದ್ದಾರೆ. ಅಲಿ ಖಾಮ್ನಾಯಿ ಅವರಿಗೆ ಅಂತಿಮ ವಿದಾಯವನ್ನು ಅವರೆಲ್ಲ ಕೋರ್ತಾ ಇದ್ದಾರೆ. ಇದನ್ನು ನೋಡಿದ ಯಾರಲ್ಲೇ ಆಗಲಿ ಒಂದು ಪ್ರಶ್ನೆ ಖಂಡಿತ ಹುಟ್ಟಿಕೊಳ್ಳುತ್ತೆ. ಈ ಯುದ್ಧದಲ್ಲಿ ಸೋತವರು ಯಾರು? ಗೆದ್ದವರು ಯಾರು? 40 ದಿನಗಳ ಯುದ್ಧದಲ್ಲಿ ಇರಾನ್ ಸರ್ವನಾಶವಾಗಿದೆ ಎಂದು ಹೇಳ್ತಾ ಇದ್ದವರಿಗೆ ಇರಾನಿನ ಈ ಒಗ್ಗಟ್ಟು, ಪ್ರತಿಭಟನೆ ಮತ್ತು ಸ್ಥಿರತೆಯ ದೃಶ್ಯ ಯಾವ ಸಂದೇಶವನ್ನು ಕೊಡ್ತಾ ಇದೆ? ಈ ದೃಶ್ಯಗಳು ಸೋತ ರಾಷ್ಟ್ರದ ಪ್ರತಿಬಿಂಬದಂತೆ ನಿಮಗೆ ಕಾಣಿಸ್ತಾ ಇದೆಯಾ? ಇವರೆಲ್ಲ ಬಲವಂತದಿಂದ ಬೀದಿಗೆ ಬಂದಿದ್ದಾರೆ ಎಂದು ಯಾರಿಗಾದರೂ ಹೇಳಲು ಸಾಧ್ಯ ಇದೆಯಾ? ನಿಜವಾಗಿ ಯುದ್ಧದಿಂದ ಇರಾನ್ ಇನ್ನಷ್ಟು ಪ್ರಬಲವಾಗಿ ಬೆಳೆದಿದೆ. ಅದು ದೇಶವನ್ನು ಮತ್ತಷ್ಟು ಶಕ್ತಿಶಾಲಿಯಾಗಿ ಒಗ್ಗಟ್ಟಾಗಿಸಿದೆ. ಯುದ್ಧಕ್ಕಿಂತ ಮೊದಲು ಇರಾನ್ ಅಸ್ತವ್ಯಸ್ತವಾಗಿತ್ತು. ಒಂದು ಕಡೆ ನಿರುದ್ಯೋಗದ ವಿರುದ್ಧ ಪ್ರತಿಭಟನೆ ಕೇಳ್ತಾ ಇತ್ತು, ಬೆಲೆ ಏರಿಕೆಯ ಬಗ್ಗೆ ಅಸಮಾಧಾನಗಳಿತ್ತು. ಆದರೆ ಇವತ್ತು ಆ ಎರಡನ್ನು ಯುದ್ಧ ಕೊಚ್ಚಿ ಹಾಕಿದೆ. ಆ ಎಲ್ಲವನ್ನು ದೇಶದ ಪರವಾಗಿ ನಿಲ್ಲುವಂತೆ ಮಾಡಿದೆ. ಖಾಮ್ನಾಯಿ ಅವರ ಜನಪ್ರಿಯತೆಗೆ ಇವತ್ತು ಇರಾನಿನ ಬೀದಿಗಳು ಸಾಕ್ಷ್ಯ ಹೇಳ್ತಾ ಇವೆ. ವೀಕ್ಷಕರೇ, ಇದು ಎಡಿಟರ್ಸ್ ಪಿಕ್. 1979ರಲ್ಲಿ ಇರಾನಿನಲ್ಲಿ ಮೊದಲ ಕ್ರಾಂತಿ ನಡೆಯಿತು. ದೊರೆ ಶಾ ಪಹಲವಿ ಅವರು ದೇಶದಿಂದ ಪಲಾಯನ ಮಾಡಿದರು. ಆಯತುಲ್ಲಾ ರೂಹುಲ್ಲಾ ಖೊಮೇನಿ ನೇತೃತ್ವದಲ್ಲಿ ಇರಾನಿನ ಒಟ್ಟು ಸ್ವರೂಪವೇ ಬದಲಾಯಿತು. ಇದೀಗ ಯುದ್ಧವು ಇರಾನಿನ ಪಾಲಿಗೆ ಎರಡನೇ ಕ್ರಾಂತಿಯಾಗಿ ಮಾರ್ಪಟ್ಟಿದೆ. 1979ರಿಂದ 2026ರವರೆಗಿನ ಈ 4 ದಶಕಗಳ ಆಡಳಿತವನ್ನು ನೋಡಿ ಬೇಸತ್ತುಕೊಂಡಿದ್ದ ಜನರನ್ನು ಮತ್ತೆ ಆಡಳಿತದ ಪರ ನಿಲ್ಲುವಂತೆ ಮಾಡುವುದಕ್ಕೆ ಈ ಯುದ್ಧ ಅವಕಾಶ ಮಾಡಿಕೊಟ್ಟಿದೆ. 1979ರಲ್ಲಿ ಅಲಿ ಖೊಮೇನಿ ಅವರನ್ನು ಇರಾನಿನ ಬೀದಿಯಲ್ಲಿ ಜನರು ಸ್ವಾಗತಿಸಿದರು. ಇದೀಗ ಖಾಮ್ನಾಯಿ ಅವರ ಪಾರ್ಥಿವ ಶರೀರವನ್ನು ಅದೇ ರೀತಿಯಲ್ಲಿ ಸ್ವಾಗತಿಸಲಾಗಿದೆ. ಈ ಯುದ್ಧದಲ್ಲಿ ಖಾಮ್ನಾಯಿ ಅವರನ್ನು ಹತ್ಯೆ ಮಾಡಿದೆವು ಎಂದು ಅಮೆರಿಕ ಸಂಭ್ರಮಿಸಿತು. ಆದರೆ ಆ ಹತ್ಯೆಯೇ ಎಷ್ಟೊಂದು ಅಪಾಯಕಾರಿ ಮತ್ತು ಹೇಗೆ ಇರಾನಿನ ಈಗಿನ ಪ್ರಭುತ್ವದ ಪಾಲಿಗೆ ಪ್ರಯೋಜನಕಾರಿ ಎಂಬುದನ್ನು ಖಾಮ್ನಾಯಿ ಅವರ ಮೃತ ಶರೀರಕ್ಕೆ ಸಿಗುವ ಸ್ವಾಗತ ಹೇಳ್ತಾ ಇದೆ. ನಿಮಗೆ ಗೊತ್ತಿರಬಹುದು, 2003ರಲ್ಲಿ ಇರಾಕ್ ಮೇಲೆ ಅಮೆರಿಕ ದಾಳಿ ನಡೆಸುವ ಮೊದಲು ಕೆಲವು ಸುಳ್ಳು ನರೇಟಿವ್ಗಳನ್ನು ಸೃಷ್ಟಿ ಮಾಡಲಾಗಿತ್ತು. ಸಮೂಹ ನಾಶಕ ಅಸ್ತ್ರ ಇರಾಕ್ನಲ್ಲಿದೆ ಎಂಬುದು ಆ ಸುಳ್ಳಿನಲ್ಲಿ ಒಂದು. ಅಲ್ ಕಾಯ್ದಾದ ಜೊತೆ ಸದ್ದಾಮ್ ಹುಸೇನ್ ಶಾಮೀಲಾಗಿದ್ದಾರೆ ಅನ್ನುವುದು ಆ ಸುಳ್ಳಿನಲ್ಲಿ ಇನ್ನೊಂದು ಸುಳ್ಳು. ಪಾಶ್ಚಾತ್ಯ ಮೀಡಿಯಾಗಳು ಇಂತಹ ಸುಳ್ಳುಗಳನ್ನು ಬಾಚಿ ಜಗತ್ತಿಗೆ ಹಂಚಿಕೆ ಮಾಡಿದವು. ಆದ್ದರಿಂದಲೇ ಸದ್ದಾಮ್ ಹುಸೇನ್ ಈ ಜಗತ್ತಿನಲ್ಲಿಯೇ ಅತಿ ಕೆಟ್ಟವರಲ್ಲಿ ಅತಿ ಕೆಟ್ಟವ ಎಂದು ಜಗತ್ತು ಅಂದುಕೊಂಡಿತು. ಇರಾಕ್ ಮೇಲಿನ ಅಮೆರಿಕದ ದಾಳಿಗೆ ಜಗತ್ತು ಹಸಿರು ನಿಶಾನೆಯನ್ನು ತೋರಿಸಿತು. ಆದರೆ ಆ ಯುದ್ಧದಿಂದ ಅತಿ ದೊಡ್ಡ ಪಾಠವನ್ನು ಕಲಿತ ರಾಷ್ಟ್ರವಿದ್ದರೆ ಅದು ಇರಾನ್ ಎಂದು ಈಗ ಅನಿಸ್ತಾ ಇದೆ. ಈಗಿನ ಯುದ್ಧದಲ್ಲಿ ಇರಾನಿನ ನರೇಟಿವ್ ಅದ್ಭುತ ಪರಿಣಾಮವನ್ನು ಬೀರಿದೆ. ಅದು ಪಾಕಿಸ್ತಾನಕ್ಕೆ ಸಂಧಾನಕ್ಕೆಂದು ಬರುವಾಗ 168 ಮಕ್ಕಳ ಚಿತ್ರದೊಂದಿಗೆ ಬಂದಿತು. ಈ 168 ಮಕ್ಕಳನ್ನು ಫೆಬ್ರವರಿ 28ರಂದು ಅಮೆರಿಕ ಕ್ಷಿಪಣಿ ಹಾರಿಸಿ ಕೊಂದು ಹಾಕಿತು. ಈ ಮಕ್ಕಳು ಆಗ ಶಾಲೆಯಲ್ಲಿದ್ದರು. ಈ ಮಕ್ಕಳನ್ನು ಕೊಂದ ಬೆನ್ನಿಗೆ ಆ ಶಾಲೆಯ ಚಿತ್ರ, ಆ ಶಾಲೆಯಲ್ಲಿ ಈ ಮಕ್ಕಳು ಬಿಡಿಸಿದ ಚಿತ್ರದ ದೃಶ್ಯ ಇತ್ಯಾದಿಗಳನ್ನು ಇರಾನ್ ಜಗತ್ತಿನೊಂದಿಗೆ ಹಂಚಿಕೊಂಡಿತು.
ಪಾಕಿಸ್ತಾನಕ್ಕೆ ಬಂದಿಳಿದ ಇರಾನಿನ ಸಂಧಾನಕಾರರು ಕೂಡ ತೀರಾ ಸಹಜವಾಗಿ ಬರಲಿಲ್ಲ. ಅವರ ಡ್ರೆಸ್ಗಳು ಸಹಿತ ಒಂದು ನಿರ್ದಿಷ್ಟ ಸಂದೇಶವನ್ನು ಸಾರ್ತಾ ಇತ್ತು. ಅವು ಸಮಾನವಾಗಿತ್ತು, ಟೈ ಇರಲಿಲ್ಲ. ಇರಾನಿನ ಟಿವಿಯಲ್ಲಿ ಆಗಾಗ ಪ್ರತ್ಯಕ್ಷಗೊಂಡು ತನ್ನ ನಿಲುವನ್ನು ಸ್ಪಷ್ಟಪಡಿಸ್ತಾ ಇದ್ದ ಸೇನಾ ಕಮಾಂಡರ್ ಅವರನ್ನು ಈ ಜಗತ್ತು ಮರೆಯಲಾರದು. ಅವರ ಬಾಡಿ ಲ್ಯಾಂಗ್ವೇಜು, ಹೇಳುವ ಶೈಲಿ ಮತ್ತು ಕಣ್ಣಿನ ಕಾಂತಿ ಜಗತ್ತಿಗೆ ಹೊಸ ನರೇಟಿವನ್ನು ಸೃಷ್ಟಿಸಿಕೊಟ್ಟಿತು. ಆ ಭಾವಾಭಿವ್ಯಕ್ತಿ ಜಗತ್ತನ್ನು ಬಹಳವಾಗಿ ಸೆಳೆಯಿತು. ಇರಾನ್ ಕ್ಷಿಪಣಿಗಳನ್ನಷ್ಟೇ ಹಾರಿಸಿದ್ದಲ್ಲ, ಅದು ತನ್ನ ಭೂಗತ ಕ್ಷಿಪಣಿ ಸಂಗ್ರಹವನ್ನು ಆಗಾಗ ಜಗತ್ತಿನ ಮುಂದೆ ಇಟ್ಟಿತು. ನಾನಿನ್ನು ಸಮರ್ಥ ಎಂಬ ನರೇಟಿವನ್ನು ಅದು ಪದೇ ಪದೇ ಸೃಷ್ಟಿಸುತ್ತಾ ಹೋಯಿತು. ಅದು ಇಸ್ರೇಲ್ ಮತ್ತು ಅಮೆರಿಕದ ಸುಳ್ಳುಗಳಿಗೆ ಉತ್ತರ ಕೊಟ್ಟದ್ದು ಮಾತ್ರ ಅಲ್ಲ, ಅದು ತನ್ನ ನರೇಟಿವ್ಗಳ ಮೂಲಕ ಈ ಎರಡೂ ರಾಷ್ಟ್ರಗಳು ಅವುಗಳಿಗೆ ಉತ್ತರಿಸುವುದನ್ನು ಅನಿವಾರ್ಯಗೊಳಿಸಿತು. ಅದರಲ್ಲಿ ಒಂದು ನೆತನ್ಯಾಹು ಅವರ ಸಾವಿನ ಸುದ್ದಿ. ತನ್ನ ಕ್ಷಿಪಣಿ ದಾಳಿಗೆ ನೆತನ್ಯಾಹು ಸಾವಿಗೀಡಾಗಿದ್ದಾರೆ ಎಂಬ ಸುದ್ದಿಯನ್ನು ಅದು ಹರಿಬಿಟ್ಟಿತು. ಅದು ನೆತನ್ಯಾಹು ಮೇಲೆ ಎಂಥ ಪರಿಣಾಮ ಬೀರಿತು ಅಂದರೆ, ಅವರು ಪದೇ ಪದೇ ವಿಡಿಯೋ ಮಾಡಿ ಹಂಚಿಕೊಂಡರು. ನಾನು ಸತ್ತಿಲ್ಲ ಎಂದು ಪದೇ ಪದೇ ಹೇಳತೊಡಗಿದರು. ಇರಾನಿನ ಪರಿಣಾಮಕಾರಿ ನರೇಟಿವ್ ತಂತ್ರಕ್ಕೆ ಇದೊಂದು ಒಳ್ಳೆಯ ಉದಾಹರಣೆ. Welcome to the Foreign Press. First of all, I just want to say I'm alive and you're all witnesses. Now that I dispatched this piece of fake news, ಈ ಯುದ್ಧದಿಂದ ಇರಾನ್ ಸಾಕಷ್ಟು ಕಳ್ಕೊಂಡಿರಬಹುದು. ಆದರೆ ಅದು ಗಳಿಸಿಕೊಂಡಿರುವುದು ಏನಂದರೆ, ಅಸ್ತವ್ಯಸ್ತವಾಗಿದ್ದ ರಾಷ್ಟ್ರವನ್ನು ಅದು ಮತ್ತೆ ಒಂದುಗೂಡಿಸಿದೆ. ಪ್ರಭುತ್ವದ ವಿರುದ್ಧ ಇದ್ದ ಜನರನ್ನು ಮತ್ತೆ ಪ್ರಭುತ್ವದ ಪರವಾಗಿಸಿದೆ. ಪ್ರತಿಭಟನಾ ನಿರತರು ಅಮೆರಿಕ ಮತ್ತು ಇಸ್ರೇಲ್ ವಿರುದ್ಧ ಘೋಷಣೆ ಕೂಗುವಂತೆ ಮಾಡಿದೆ. ಅಮೆರಿಕ ಮತ್ತು ಇಸ್ರೇಲ್ ಬಯಸಿದಂತೆ ಇರಾನಿನಲ್ಲಿ ಆಡಳಿತ ಬದಲಾವಣೆ ಆಗಿಯೇ ಇಲ್ಲ. ಅದೇ ಆಡಳಿತದೊಂದಿಗೆ ಅಮೆರಿಕ ಮಾತುಕತೆ ನಡೆಸಿದೆ. ಅದೇ ಆಡಳಿತ ಮುಂದಿಟ್ಟ ಷರತ್ತುಗಳನ್ನು ಅದು ಬಹುತೇಕ ಅಂಗೀಕರಿಸಿದೆ. ಅದರ ಮೇಲಿನ ನಿರ್ಬಂಧವನ್ನು ಈಗ ತೆಗೆದುಹಾಕಲಾಗಿದೆ. ಅದರ ಹಣವನ್ನು ಮರಳಿ ಪಡೆಯುವುದಕ್ಕೆ ಅವಕಾಶವನ್ನು ಮುಕ್ತವಾಗಿಸಿದೆ. ದುರ್ಬಲ ರಾಷ್ಟ್ರವೊಂದು ಬಲಶಾಲಿ ರಾಷ್ಟ್ರವನ್ನು ತನ್ನ ಪ್ರಬಲ ಪ್ರತಿತಂತ್ರದೊಂದಿಗೆ ಹೇಗೆ ಮಣಿಸಬಹುದು ಎಂಬುದನ್ನು ಇರಾನ್ ಜಗತ್ತಿಗೆ ತೋರಿಸಿದೆ. 1979ರಲ್ಲಿ ಆಯತುಲ್ಲಾ ರೂಹುಲ್ಲಾ ಖೊಮೇನಿ ಅವರು ಇರಾನಿನ ಕ್ರಾಂತಿಗೆ ಕಾರಣವಾಗಿದ್ದರೆ, 2026ರಲ್ಲಿ ಅಲಿ ಖಾಮ್ನೇಯಿ ಅವರು ಇರಾನಿನ ಪಾಲಿಗೆ ಎರಡನೇ ಕ್ರಾಂತಿಯನ್ನು ಸಾಧ್ಯವಾಗಿಸಿದ್ದಾರೆ. ಇರಾನಿನ ದಾಳಿಗೆ ತುತ್ತಾದ ರಾಷ್ಟ್ರಗಳ ಪ್ರತಿನಿಧಿಗಳೇ ಇವತ್ತು ಇರಾನಿಗೆ ಆಗಮಿಸಿರುವುದು ಅದರ ಕಾರ್ಯತಂತ್ರಕ್ಕೆ ಸಿಕ್ಕ ಗೆಲುವು. ಅದು ಸೋತಿಲ್ಲ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, specialized in piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.